ಮತ್ತೆ ಹೇಳ್ತಾ ಇದ್ದೇನೆ, ಈ ವಿಡಿಯೋವನ್ನು ಸ್ಟೇಟಸ್ ಆಗಿ ಹಾಕಿಕೊಂಡಿರುವ ದರ್ಶನ್ ಅವರ ಆಪ್ತನೋ ಅಥವಾ ಅವರ ಅಭಿಮಾನಿಯೋ ಅಥವಾ ಚೇಲಾನೋ ಮತ್ತೊಬ್ಬರೋ ಮಗದೊಬ್ಬರೋ ಕಾಮನ್ ಸೆನ್ಸ್ನ ಕೊರತೆ ಇದೆ ನಿಮಗೆ. ಜೈಲಿನ ಒಳಗಿಂದ ದರ್ಶನ್ ಕಾಲ್ ಮಾಡಿದ್ರು ಅಂತಂದರೆ ಖುಷಿ ಪಡಿ, 4 ಜನಕ್ಕೆ ಹೇಳ್ಕೊಡ್ಬಹುದಾಗಿತ್ತು. ಅದನ್ನು ಸ್ಟೇಟಸ್ಗೆ ಹಾಕ್ಕೊಂಡು ಇವತ್ತು ದರ್ಶನ್ ಅವರಿಗೆ ಮತ್ತಷ್ಟು ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಡಿದ್ದೀರಿ. ಇದಕ್ಕೆ ನೇರ ಕಾರಣ ನಿಮ್ಮ ಕಾಮನ್ ಸೆನ್ಸ್ನ ಕೊರತೆ. ಮುಂದಿನ ಸುದ್ದಿ, ಇದು ಕೂಡ ದರ್ಶನ್ ರಿಲೇಟೆಡ್. ಕೊಲೆ ಮಾಡಿ ಜೈಲ್ ಸೇರಿದ್ರು ಕೂಡ ದರ್ಶನ್ ಬುದ್ಧಿ ಕಲ್ತಂತೆ ಕಾಣ್ತಾ ಇಲ್ಲ. ಜವಾಬ್ದಾರಿ ಮರೆತು ಜೈಲಿನಲ್ಲಿ ವಿಲಾಸಿ ಜೀವನವನ್ನ ಮಾಡ್ತಾ ಇರೋದು ಇದೀಗ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಕುರಿತಾದ ಒಂದು ವರದಿ ಹೀಗೆ. ಪರಿಶೀಲನೆ ನಡೀತಾ ಇದೆ. ಇದುವರೆಗಿನ ಇದರಲ್ಲಿ ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಕಾನೂನು ಗಾಳಿಗೆ ತೂರಿ ದರ್ಶನ್ಗೆ ರಾಜಾತಿಥ್ಯ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯಾನ. ದರ್ಶನ್ಗೆ ಆರಂಭದಿಂದಲೂ ಜೈಲಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ ಎಂಬ ಆರೋಪ ಇದೆ. ರೌಡಿ ಶೀಟರ್ ನಾಗನೇ ದರ್ಶನ್ಗೆ ರಾಜಾತಿಥ್ಯಕ್ಕೆ ಉಸ್ತುವಾರಿಯಾಗಿದ್ದಾನೆ. ನೆಪ ಮಾತ್ರಕ್ಕೆ ಕೋರ್ಟ್ಗೆ ಮನೆ ಊಟ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತ ಅನ್ನೋ ಅನುಮಾನ ಮೂಡಿದೆ. ಸೆಂಟ್ರಲ್ ಜೈಲಿನ ಒಳಗೆ ಫೋನ್ ಹೇಗೆ ಬಂತು? ಇವತ್ತು ಬೆಳಗ್ಗೆ ಪರಪ್ಪನಗರ ಜೈಲ್ ಮೇಲೆ ನಮ್ಮ CCB ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ. ಈಗಲೂ ಕೂಡ ಸ್ವಲ್ಪ ಪರಿಶೀಲನೆ ನಡೀತಾ ಇದೆ. ಇದುವರೆಗಿನ ಇದರಲ್ಲಿ ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಪೂರಕ ಮಾಹಿತಿ ಏನಾದರೂ ಇದ್ದರೆ ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಂತರದಲ್ಲಿ ಎಲ್ಲ ಬರಗಳಲ್ಲೂ ಚೆಕ್ ಮಾಡ್ತಾರೆ. ಈ ಮಾತು ನಿನ್ನೆಯಷ್ಟೇ CCB ದಾಳಿ ಮಾಡಿ ಆಗಿತ್ತು. ಆದ್ರೆ ಈ ವೇಳೆ ಆಕ್ಷೇಪಾರ್ಹ ಅಂಶಗಳು ಯಾವುದು ಲಭ್ಯ ಆಗಿಲ್ಲ ಎಂದಿದ್ದ ಕಮಿಷನರ್ ದಯಾನಂದ್ ಈಗ ಏನ್ ಹೇಳ್ತೀರಿ? ಸೆಂಟ್ರಲ್ ಜೈಲ್ ಅಂದ್ರೆ ಇಷ್ಟು ಸಲೀಸಾ? ಇದು ಜೈಲ ಅಥವಾ ರೆಸಾರ್ಟ್? ಜೈಲೊಳಗಡೆನೂ ಕೊಡಲ್ಲ. ಅಲ್ಲಿ ಮಾಡೋ ನೀವು ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಯಾವ ಅಡುಗೆ ಮಾಡ್ತಾರೆ ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗಿ. ಈ ಮಾತು ಕಳೆದ ತಿಂಗಳು ಖುದ್ದು ಗೃಹ ಸಚಿವರೇ ಹೇಳಿತ್ತು. ಜೈಲಲ್ಲಿ ಸೆಲೆಬ್ರಿಟಿ ಆತಿಥ್ಯ ಇಲ್ಲ, ಎಲ್ಲ ಖೈದಿಗಳಿಗೆ ಒಂದೇ ರೀತಿ ವ್ಯವಸ್ಥೆ ಅಂತ ಘಂಟಾ ಘೋಷವಾಗಿ ಹೇಳಿದ್ದ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈಗ ಏನ್ ಹೇಳ್ತೀರಿ? ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ. ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್ ಆಕ್ರೋಶ. ಯಾರು ಕೊಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕು. ಇನ್ನು ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಕ್ತಿರುವ ಫೋಟೋ ನೋಡಿ ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ದರ್ಶನ್ ಜೈಲು ಫೋಟೋ ನೋಡಿ ಶಾಕ್ ಆಯ್ತು ಎಂದು ಕಣ್ಣೀರು ಹಾಕಿದ್ರು. ಏನಂತ ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ? ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಆ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಕೈದಿಗಳು ಬದಲಾಗ್ಲಿ ಎಂದು ಜೈಲಿಗೆ ಹೋದ್ರೆ ಅಲ್ಲಿ ಅವರಿಗೆ ಐಷಾರಾಮಿ ಸೌಲಭ್ಯ ಸಿಗ್ತದೆ. ಈ ಫೋಟೋ ಕ್ಲಿಕ್ ಮಾಡಿದ್ಯಾರು, ಶೇರ್ ಆಗಿದ್ ಹೇಗೆ ಅನ್ನೋ ಬಗ್ಗೆ ತನಿಖೆ ಬಳಿಕವಷ್ಟೇ ಸತ್ಯಾಂಶ ತಿಳಿಯಲಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವ ರೀತಿ ರಾಜಾತಿಥ್ಯ ಸಿಗ್ತಿದೆ ಅನ್ನೋ ಅನುಮಾನ ಮತ್ತೆ ಮತ್ತೆ ಗಟ್ಟಿ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿ 67 ದಿನ ಆಗ್ತಾ ಬಂತು. ದರ್ಶನ್ ಅಂಡ್ ಗ್ಯಾಂಗ್ 67 ದಿನ. ಈ ಕೊಲೆಯಿಂದ ದರ್ಶನ್ ಕುಗ್ಗಿದ್ದಾರೆ, ಮರುಕ ಪಡ್ತಿದ್ದಾರೆ, ಸ್ವರ್ಗ ಹೋಗಿದ್ದಾರೆ, 10 kg ತೂಕ ಕಮ್ಮಿ ಆಗ್ಬಿಟ್ಟಿದ್ದಾರೆ. ತಮ್ಮ ಸಿನಿಮಾ ಕೆರಿಯರ್ ಬಗ್ಗೆ ಚಿಂತೆ ಆಗಿದೆ, ತಮ್ಮ ಭವಿಷ್ಯದ ಬಗ್ಗೆ ಆತಂಕ ಆಗಿದೆ. ಹೀಗಾಗಿ ದರ್ಶನ್ ಅವರು ಅಯ್ಯೋ ಪಾಪ ಅನ್ನೋ ಪರಿಸ್ಥಿತಿಯಲ್ಲಿ ಇರಬಹುದಾ ಅನ್ನೋ ಅನುಮಾನಗಳು ಪ್ರತಿನಿತ್ಯ ಕೂಡ ಜೈಲಿನ ಒಳಗಿಂದ ಹೊರಗೆ ಹರಿದಾಡ್ತಾ ಇತ್ತು. ದರ್ಶನ್ ಅವರ ಸೋಕಾಲ್ಡ್ ಸೆಲೆಬ್ರಿಟೀಸ್, ಅವರ ಅಭಿಮಾನಿಗಳ ಬಳಗದಲ್ಲಿ ಇದೇ ದೊಡ್ಡ ಚಿಂತೆಯಾಗಿತ್ತು. ಸಿನಿಮಾ ಕೆರಿಯರ್ ಹಾಳಾಗಿದೆ ಅಂತ ಹೇಳಿ ಅವ್ರ ಆರೋಗ್ಯನೇ ಹದಗೆಟ್ಬಿಟ್ಟಿದೆಯಂತೆ.
ಜ್ವರ ಅಂತೆ, ಹೊಟ್ಟೆ ನೋವಂತೆ, ಅಬ್ಬಬ್ಬ ಎಷ್ಟು ವಿಚಾರಗಳು. ಇನ್ಫ್ಯಾಕ್ಟ್ ಇದು ಅಂತೆ ಕಂತೆ ಅಲ್ಲ, ಕೋರ್ಟ್ನಲ್ಲೇನೆ ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ನ ಮೊರೆ ಹೋದಾಗ ದರ್ಶನ್ ಪರ ವಕೀಲರು ಹೇಳಿದ್ದೇ ಇದು. ಅವ್ರ ಆರೋಗ್ಯ ಹದಗೆಟ್ಟು ಹೋಗ್ಬಿಟ್ಟಿದೆ, ಜೈಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಪ್ರೋಟೀನ್ ಯುಕ್ತವಾದ ಆಹಾರ ಬೇಕಾಗಿದೆ, 10 kg ಕಮ್ಮಿ ಆಗೋಗ್ಬಿಟ್ಟಿದ್ದಾರೆ ತೂಕ, ಜ್ವರ ಬಂದಿದೆ, ಹೊಟ್ಟೆ ನೋವಿದೆ, ಇತ್ಯಾದಿ ಆರೋಗ್ಯ ಸಮಸ್ಯೆಗಳು. ಇದೆಲ್ಲವನ್ನ ಕೂಡ ಸೆಷನ್ಸ್ ಕೋರ್ಟ್, ಹೈಕೋರ್ಟ್ ಇದೆಲ್ಲದರ ಮುಂದೆ ಕೂಡ ಅಪೀಲ್ಗೆ ಹೋದ್ರು. ಆದರೆ ಇವತ್ತು ಹೊರಗೆ ಬಂದಿರುವ ಫೋಟೋವನ್ನು ಗಮನಿಸಿದ್ರೆ ಎಲ್ಲಿ ಬಡವಾಗಿದ್ದಾರೆ ದರ್ಶನ್, ಎಲ್ಲಿ ಪಶ್ಚಾತ್ತಾಪದಿಂದ ಕುಗ್ಗೋಗಿದ್ದಾರೆ ದರ್ಶನ್, ಎಲ್ಲಿ ತಾವು ಮಾಡಿದ್ದಾರೆ ಅಂತ ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗ್ತಿರುವ ಈ ಕೊಲೆ ಆರೋಪ, ಅದರಿಂದ ತಮಗಾಗ್ಲಿ, ತಮ್ಮ ಕೆರಿಯರ್ಗಾಗ್ಲಿ, ತಮ್ಮ ಕುಟುಂಬಸ್ಥರಿಗಾಗ್ಲಿ ಆದ ಡ್ಯಾಮೇಜ್ ಬಗ್ಗೆ ಎಲ್ಲಿ ಕೊರಗ್ತಿದ್ದಾರೆ ದರ್ಶನ್ ಪ್ರಶ್ನೆ ಮೂಡುವಂತಿದೆ. ಯಾಕಂತಂದ್ರೆ ಈ ಫೋಟೋದಲ್ಲಿ ದರ್ಶನ್ ಅವರ ಹಾವಭಾವ ಹಾಗೇ ಇದೆ. ನಗ್ತಿದ್ದಾರೆ, ತಪ್ಪಲ್ಲ. ಕಾಫಿ ಕುಡಿತಾ ಇದ್ದಾರೆ, ತಪ್ಪಲ್ಲ. ಸಿಗರೇಟ್ ಸೇರ್ತಿದ್ದಾರೆ, ಅವರಿಷ್ಟ. ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಯಾವಾಗ ಜೈಲಿನ ಹೊರಗಿದ್ದಾಗ, ಜೈಲಿನ ಒಳಗಿದ್ದಾರೆ, ಜೈಲಿಗೆ ತನ್ನದೇ ಆದ ನಿಯಮಗಳಿದೆ, ನೀತಿಗಳಿದೆ, ಜೈಲ್ ಮ್ಯಾನ್ಯುವಲ್ ಇದೆ. ಎಲ್ಲಿ, ಏನು, ಯಾವಾಗ, ಯಾರು, ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕರೆಕ್ಟಾದ ಮಾಹಿತಿಯನ್ನ ಜೈಲಿನ ಮ್ಯಾನ್ಯುವಲ್ನಲ್ಲಿ ಹಾಕಲಾಗಿದೆ. ಪಾಲನೆ ಆಗ್ತಾ ಇದೆಯಾ ದರ್ಶನ್ ಅವ್ರ ವಿಚಾರದಲ್ಲಿ? ಈ ನೀವೇನು ಗಮನಿಸ್ತಾ ಇದ್ದೀರಿ ಫೋಟೋ, ಆ ಫೋಟೋ ನೋಡಿದ್ರೆ ಜೈಲಿನ ನಿಯಮಗಳು ದರ್ಶನ್ ಅವರ ವಿಚಾರದಲ್ಲಿ ಪಾಲನೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಜೈಲಿನಲ್ಲಿ ಸಿಗರೇಟ್, ಕಾಫಿ ಕಪ್ ಇದೆಲ್ಲ ವ್ಯವಸ್ಥೆ ಇದೆ ಅಂತಂದ್ರೆ ಇದನ್ನ ರಾಜಾತಿಥ್ಯ ಅಂದಲೇ ಇನ್ನೇನು ಕರಿಬೇಕು? ಮನೆ ಊಟ ಬೇಕು, ಬೆಚ್ಚನೆಯ ಹಾಸಿಗೆ ಬೇಕು, ಬಟ್ಟೆ ಬೇಕು. ದರ್ಶನ್ ಅವರ ಆಗ್ರಹ ಇವೆಲ್ಲ. ಅದು ಬೇಕು, ಇದು ಬೇಕು, ಬೇಡಿಕೆಗಳ ಸಾಲನ್ನೇ ಕೋರ್ಟ್ನ ಮುಂದಿಟ್ಟಿದ್ದು. ಅದು ಕೇವಲ ಕೋರ್ಟ್ನ ಮುಂದಿಡ್ಲಿಕ್ಕೆ ಮಾತ್ರನಾ, ನೆಪ ಮಾತ್ರನಾ? ಒಳಗಡೆ ಎಲ್ಲ ಅನುಕೂಲಗಳು ಕೂಡ ಸಿಗ್ತಾ ಇದೆಯಾ? ಜನರ ದೃಷ್ಟಿಯಲ್ಲಿ, ನ್ಯಾಯಾಲಯದ ದೃಷ್ಟಿಯಲ್ಲಿ, ತನಿಖಾಧಿಕಾರಿಗಳ ದೃಷ್ಟಿಯಲ್ಲಿ ಕಣ್ಣೂರಿಸೋ ತಂತ್ರವನ್ನ ಮಾಡಿಬಿಟ್ರಾ? ತೋರಿಕೆಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಾ? ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವೇ ಸಿಗ್ತಾ ಇದೆ ಅನ್ನೋದಕ್ಕೆ ಇಷ್ಟು ಸಾಕ್ಷಿ ಸಾಕಲ್ವಾ? ಇನ್ನೂ ಹೆಚ್ಚಿಗೆ ಬೇಕಾ? ಅನುಮಾನ ಇದೆ. ಕೇವಲ ಫೋಟೋ ಮಾತ್ರ ಅಲ್ಲ, ವಿಡಿಯೋ ಕೂಡ ಲೀಕ್ ಆಯ್ತು. ಈ ಫೋಟೋ ವಿಡಿಯೋ ಲೀಕ್ ಆಗಿದ್ದು ಹೇಗೆ ಅನ್ನೋ ಬಗ್ಗೆ ಕೂಡ ಅನೇಕ ಅನುಮಾನಗಳಿದೀಗ ಕಾಡ್ತಾ ಇದೆ. ಜೈಲಿನಲ್ಲಿ ರಾಜಾತಿಥ್ಯವನ್ನು ಅನುಭವಿಸ್ತಿದ್ದಾರಾ ದರ್ಶನ್ ಅನ್ನೋ ಪ್ರಶ್ನೆ ಪದೇ ಹೌದು ಅನ್ನೋದಕ್ಕೆ ಫೋಟೋ ಹಾಗೆ ವಿಡಿಯೋ ಸಾಕ್ಷಿಗಳು ಉತ್ತರ ಹೇಳ್ತಾ ಇದೆ. ಮೊದಲು ಫೋಟೋ, ಅದಾದ ನಂತರ ವಿಡಿಯೋ ಕಾಲ್ನ ವಿಡಿಯೋ. ಮೊದಲ ಫೋಟೋ ರಿವೀಲ್ ಮಾಡಿದ್ದು ಖೈದಿಯ ಪತ್ನಿ ಅಂತೆ, ಖೈದಿಯೊಬ್ಬರ ಪತ್ನಿ. ಜೈಲಿನಲ್ಲಿರೋ ಖೈದಿಯೊಬ್ಬ ತನ್ನ ಪತ್ನಿಗೆ ನೋಡು ನಮ್ಮ ಬಾಸ್ ಹೆಂಗಿದ್ದಾರೆ, ನೋಡು ದರ್ಶನ್ ಹೆಂಗಿದ್ದಾರೆ ಜೈಲಿನಲ್ಲಿ ಅಂತ ಹೇಳಿ ಕಳುಹಿಸಿದ ಫೋಟೋ ಅಂತ ಹೇಳಲಾಗ್ತಾ ಇದೆ. ವೇಲು ಅನ್ನೋ ಖೈದಿಯಿಂದ ಈ ಫೋಟೋ ಶೇರ್ ಆಗಿರೋಬಹುದು ಅನ್ನೋ ಮಾಹಿತಿ ಇದೆ. ತನಿಖೆ ಮಾಡ್ಬೇಕು, ತನಿಖೆಗೆ ಆದೇಶ ಕೂಡ ಕೊಡಲಾಗಿದೆ ಈಗ ಆಲ್ರೆಡಿ. ನಟೋರಿಯಸ್ ರೌಡಿ ಜೊತೆ ಸಿಗರೇಟ್ ಸೇರ್ತಾ ಇದ್ದಾರೆ ದರ್ಶನ್. ನಾಗ, ವಿಲ್ಸನ್ ಗಾರ್ಡನ್ ನಾಗ. ಇನ್ನು ಫೋಟೋ ಬಳಿಕ ದರ್ಶನ್ ವಿಡಿಯೋ ಕಾಲ್ ಕೂಡ ಹೊರಬಂದಿದೆ. ಈಗ ದರ್ಶನ್ ವಿಡಿಯೋ ಕಾಲ್ ಅನ್ನ ಸ್ಟೇಟಸ್ ಹಾಕೊಂಡಿದ್ರಂತೆ. ರೆಡ್ಡಿ ಅನ್ನುವವರಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ದರ್ಶನ್, ಮಾತನಾಡಿದ್ದಾರೆ. ಹೆಂಗಿದ್ಯಾ ಚಿನ್ನ, ಅವರ ರೆಗ್ಯುಲರ್ ಸ್ಟೈಲ್ ಚಿನ್ನ ಅಂತ ಮಾತನಾಡಿಸೋದು, ಹಾಗೆ ಮಾತನಾಡಿಸಿದ್ದಾರೆ ರೆಡ್ಡಿ ಅವರಿಗೆ. ಒಟ್ಟು 3 ಜನ ವಿಡಿಯೋ ಕಾಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಅವರು. ದರ್ಶನ್ ಪಕ್ಕ ಇರೋ ವ್ಯಕ್ತಿ, ಆ ವ್ಯಕ್ತಿ ಯಾರು? ಸಹಕೈದಿನಾ ಅಥವಾ ಜೈಲಿನ ಸಿಬ್ಬಂದಿನ? ಪ್ರಶ್ನೆ ಇದೆ, ಉತ್ತರ ಬೇಕಾದಕ್ಕೆ. ಆಚೆ ಇರೋ ವ್ಯಕ್ತಿ ದರ್ಶನ್ ಆಪ್ತ ಅಂತ ಹೇಳಲಾಗ್ತಾ ಇದೆ. ಜೈಲಿನಲ್ಲಿರೋ ಮತ್ತೋರ್ವ ಕೈದಿ ಅಥವಾ ಅಲ್ಲಿನ ಸಿಬ್ಬಂದಿ, ಹಾಗೆ ಹೊರಗಡೆ ವ್ಯಕ್ತಿ ಜೊತೆ ದರ್ಶನ್ ಮಾತನಾಡಿದ್ದಾರೆ. ಈ ರೆಡ್ಡಿ ಯಾರು ಅನ್ನೋದ್ರ ಬಗ್ಗೆ ಇದೀಗ ಅನುಮಾನ. ಸ್ಟೇಟಸ್ ಅಲ್ಲಿ ಹಾಕೊಂಡಿರೋ ರೆಡ್ಡಿ, ವಿಡಿಯೋ ಕಾಲ್ ಅನ್ನ ಸ್ವೀಕಾರ ಮಾಡಿದ ರೆಡ್ಡಿ ಯಾರು? ಅಷ್ಟು ಧೈರ್ಯವಾಗಿ ಸ್ಟೇಟಸ್ ಹಾಕಿದ್ಯಾಕೆ? ಇದು ಧೈರ್ಯದ ಪ್ರಶ್ನೆನ ನನಗೆ ಗೊತ್ತಿಲ್ಲ. ಈ ಮಾತು ದರ್ಶನ್ ಅವರ ಕೋಟ್ಯಾಂತರ ಸಂಖ್ಯೆಯಲ್ಲಿವರ ಅಭಿಮಾನಿಗಳಿಗೆ ಹರ್ಟ್ ಆಗಬಹುದೇನೋ, ಆದರೆ ಇಲ್ಲಿ ಸ್ಟೇಟಸ್ ಹಾಕ್ಲಿಕ್ಕೆ ಬೇಕಾಗಿರೋ ಧೈರ್ಯ ಅಲ್ಲ, ಕಾಮನ್ ಸೆನ್ಸ್. ಜೈಲಿನಲ್ಲಿ ಕೊಲೆ ಆರೋಪಿಯಾಗಿ ಜೈಲುವಾಸ ಅನುಭವಿಸಿದ್ದಾರೆ ದರ್ಶನ್. ವಿಡಿಯೋ ಕಾಲ್ ಮಾಡಿದ್ರ ಕಾನೂನು ಬಾಹಿರ, ಅದನ್ನ ನಾನು ಸಮರ್ಥಿಸ್ಕೊಳ್ತಿಲ್ಲ. ಬಟ್ ಸ್ಟಿಲ್ ವಿಡಿಯೋ ಕಾಲ್ ಮಾಡಿದ್ರ, ಮಾತನಾಡಿಸಿ ಖುಷಿ ಪಟ್ಟು ತೆಪ್ಪಗಿದ್ದಿದ್ರೆ ಬಹುಶಃ ಇವತ್ತಿದು ಸುದ್ದಿನೇ ಆಗ್ತಿರ್ಲಿಲ್ಲ. ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ. ಧೈರ್ಯ ಅಲ್ಲ, ಕಾಮನ್ ಸೆನ್ಸ್ನ ಕೊರತೆ. ದರ್ಶನ್ ಅವರ ಆಪ್ತ ಬಳಗಕ್ಕಿರುವ ಕಾಮನ್ ಸೆನ್ಸ್ನ ಕೊರತೆ ಎದ್ದು ಕಾಣ್ತಾ ಇದೆ. ಹಿಂಗ್ ನಾನು ಸ್ಟೇಟಸ್ ಹಾಕೊಂಡು ಶೋಕಿ ತೋರಿಸಿದ್ರೆ ಒಳಗಿರೋ ದರ್ಶನ್ಗೆ ಮತ್ತಷ್ಟು ಬಿಗಿ ಆಗತ್ತೆ ಕಾನೂನಿನ ಕ್ರಮಗಳು. ಕಾಮನ್ ಸೆನ್ಸ್.
ಕಾಮನ್ ಸೆನ್ಸ್ ಇಲ್ಲದೆ ಅವಿವೇಕಿಗಳ ರೀತಿಯಲ್ಲಿ ಸ್ಟೇಟಸ್ ಹಾಕ್ಕೊಂಡಿದ್ದಾರೆ. ಯಾಕೆ ಹಾಕ್ಕೊಂಡ್ರೋ, ಯಾರನ್ನು ಮೆಚ್ಚೋಕೆ ಹಾಕ್ಕೊಂಡ್ರೋ? ಈಗ ಪ್ರಶ್ನೆ ದರ್ಶನ್ ಅವರಿಗೆ, ಹಾಗೆ ದರ್ಶನ್ ಅವರಿಗೆ ವಿಡಿಯೋ ಕಾಲ್ ಮಾಡಲಿಕ್ಕೆ ಬಿಟ್ಟ ಜೈಲಿನ ಸಿಬ್ಬಂದಿಗಳಿಗೆ ಯಾವ ರೀತಿ ಕಾನೂನು ಕ್ರಮ ಆಗುತ್ತೆ ಅನ್ನೋ ಅಲ್ಲಿಗೆ ಬಂದು ನಿಂತಿದೆ. ಫೋಟೋ ವಿಡಿಯೋ ಸ್ಟೇಟಸ್ ಹಾಕೊಳ್ಳುವಷ್ಟು ಸ್ವತಂತ್ರ ಇದೆಯಾ? ಮತ್ತೆ ಕೇಳ್ತೀನಿ, ಸ್ವತಂತ್ರ ಅಲ್ಲ, ಕಾಮನ್ ಸೆನ್ಸ್ ಅಷ್ಟೂ ಇಲ್ವಾ? ಜೈಲಿನ ಸಿಬ್ಬಂದಿಗಳೇನು ಮಾಡ್ತಿದ್ದಾರೆ, ಮೇಲಾಧಿಕಾರಿಗಳೇನು ಮಾಡ್ತಿದ್ದಾರೆ? ಪ್ರಶ್ನೆ ಇದ್ದೇ ಇದೆ. ಮೊನ್ನೆಯಷ್ಟೇ CCB ರೇಡ್ ಬೇರೆ, ನೂರು ಅಧಿಕಾರಿಗಳು ರೇಡ್ ಮಾಡಿದ್ರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ ಅನ್ನೋ ಸುದ್ದಿ ಬಂತು. ನಾವು ಬ್ರೇಕ್ ಮಾಡಿದ್ವಿ ರಿಪಬ್ಲಿಕ್ ಕನ್ನಡದಲ್ಲಿ. ಆದರೆ ಈ ರೇಡ್ ಆಗಿದ್ದು ನಾಟಕನ? ರೇಡ್ ಮಾಡಿದವ್ರು ಏನು ಮಾಡಿದ್ರು, ಏನು ಪರಿಶೀಲನೆ ನಡೆಸಿದ್ರು? ಜೈಲ್ ಒಳಗಡೆ ಮೊಬೈಲ್ ಇದೆ, ಮೊಬೈಲ್ನಿಂದ ವಿಡಿಯೋ ಕಾಲ್ಗಳಾಗ್ತಾ ಇದೆ, ಫೋಟೋ ಹೋಗಿ ಸ್ಟೇಟಸ್ ಆಗ್ತಾ ಇದೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಈ ರೇಡ್ ಯಾಕೆ ಮಾಡಿದ್ರು? ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದ್ರು? ತನಿಖೆಗೆ ಆದೇಶ ಮಾಡಿದ್ರೆ ಇಲ್ಲಿಗೆ ನಿಲ್ಲುತ್ತಾ ಇಂಥ ಘಟನೆಗಳು? ಹಿಂದೆ ಕೂಡ ಅನೇಕ ಘಟನೆಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ಗಮನಿಸಿದ್ದೀವಿ. ಯಾವ ರೀತಿ ದುಡ್ಡಿದ್ದವರಿಗೆ, ಪ್ರಭಾವ ಇದ್ದವರಿಗೆ ಜೈಲಿನ ಒಳಗೂ ಕೂಡ ರಾಜಾತಿಥ್ಯ ಸಿಗುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸ್ಬಿಟ್ಟಿದ್ದೀವಿ. ಇದೀಗ ಮತ್ತೊಂದು ಉದಾಹರಣೆ ಇದೆ. ತಪ್ಪನ್ನು ತಿದ್ಕೊಳ್ಳೋಕೆ ಹೋದವರು ಮತ್ತಷ್ಟು ತಪ್ಪು ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ ನಮ್ಮ ಕಾನೂನಿನ ವ್ಯವಸ್ಥೆಗೆ? ಪ್ರಶ್ನೆ ಇದ್ದೇ ಇದೆ.